ಈಗಾಗಲೇ ಕಣ್ಣು ಇವು ಹೇಳ್ತಾ ಇದ್ರು, ನಮಗೆ ಏನಾದರೂ ಒಂದು ಈ ಜಗತ್ತಿನ ಸೌಂದರ್ಯ ಅಥವಾ ನಮ್ಮ ಪ್ರತಿಯೊಂದು ಜೀವನದಲ್ಲಿ ಏನಾದರೂ ಸವಿಬೇಕಂದ್ರೆ ಈ ಪಂಚೇಂದ್ರಿಯಗಳಲ್ಲಿ ಕಣ್ಣು ಕೂಡ ಒಂದು ಬಹಳ ಮುಖ್ಯವಾದದ್ದು. ಎಷ್ಟೋ ನಾವು ಮಾತುಗಳನ್ನು ಬಾಯಿಂದ ಹೇಳೋಕ್ಕಾಗಲ್ಲ. ಎಷ್ಟೋ ಜನರು ನಾವು ಮಾತನಾಡ್ಬೇಕಾದ್ರೆ ಹೇಳ್ತೀವಿ ಅವ್ರ ಕಣ್ಣಲ್ಲೇ ಮಾತನಾಡಿದ್ರಂತೇಳಿ. ಕಣ್ಣು ಕೂಡ ನಮ್ಮ ಮನಸ್ಥಿತಿಯನ್ನು ಹೇಳುವಂಥ ಸಮಯ ಇದು. ಅಂಥದ್ರಲ್ಲಿ ಇವತ್ತು ಬಹಳಷ್ಟು ತಮ್ಮ ವೃದ್ಧಾಪ್ಯದಲ್ಲಿದ್ದಾರೆ. 25 ಜನ ಅನ್ನೋದಕ್ಕಿಂತ 25 ಕುಟುಂಬಗಳಂತ ನಾನು ಭಾವಿಸ್ತೇನೆ ನಿಜವಾಗ್ಲೂ. ಯಾಕಂದರೆ ವಯಸ್ಸಾದ ಮೇಲೆ ಕುಟುಂಬಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಹೊರೆಯಾಗಿರ್ತೀರಿ ನಾವೆಲ್ಲ, ನಾನು ಕೂಡ, ಎಲ್ಲರೂ ಕೂಡ. ಆಗ ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಳಲಿಕ್ಕೆ ಕಣ್ಣು ಬಹಳ ಮುಖ್ಯ. ಅದಕ್ಕೋಸ್ಕರ ಆ ಮಹತ್ ಕಾರ್ಯವನ್ನು ಶ್ರೀಮತಿ ಶೋಭಾ ದೇಸಾಯಿ ಮೆಮೋರಿಯಲ್ ಟ್ರಸ್ಟ್ ಅವರ ವತಿಯಿಂದ ಮಾಡಿದ್ದಾರೆ. ಆ ಎಲ್ಲ ಹಿರಿಯರಿಗೆ ಶುಭವಾಗಲಿ. ಜೊತೆಗೆ ನಾನು ಕೂಡ ನಮ್ಮ ತಂದೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಡಿಸೆಂಬರ್ 16ರಂದು ಲಿಂಗಸೂರಿನಲ್ಲಿ 300ಕ್ಕೂ ಹೆಚ್ಚು ಜನರ ಕಣ್ಣಿನ ಆಪರೇಷನ್ನ ಮಾಡಿಸಿದ್ವಿ. ಜೊತೆಗೆ ಕಳೆದ ಬಾರಿ ಕುಷ್ಟಗಿಯಲ್ಲಿ ಕೂಡ ಸೋದರ ನನ್ನ ಸ್ನೇಹಿತರಾದಂಥ ಸುಶೀಲ್ ಕಾಕಂಡ್ಕಿ ಅವರ ನೇತೃತ್ವದಲ್ಲಿ 200ಕ್ಕೂ ಹೆಚ್ಚು ಕಣ್ಣಿನ ಚಿಕಿತ್ಸೆಯನ್ನು ಮಾಡಿದ್ವಿ. ಅವ್ರು ಹೇಳ್ತಾರೆ 1000 ಜನರಿಗೆ ನಾವು ಆಪರೇಷನನ್ನು ಮಾಡ್ಬೋದು, ಆದರೆ ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಬಹಳ ದೊಡ್ಡದಿರುತ್ತೆ, ಬಹಳ ಸೂಕ್ಷ್ಮರು. ಯಾಕಂದರೆ ವೃದ್ಧರಂದರೆ ಮಕ್ಕಳ ಥರ ಅವ್ರನ್ನ ಕಾಯಬೇಕು ನಾವು. ಅದಕ್ಕೋಸ್ಕರ ಮುಂದಿನ ಅವರ ಏನು 1000 ಕಣ್ಣಿನ ಆಪರೇಷನನ್ನು ಮಾಡ್ತಾರೆ ಅವರಿಗೆ ನಮ್ಮ ಸಹಕಾರನೂ ಕೂಡ ಇರುತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ. ನಿಮ್ಮ ಜೊತೆಗೆ ನಾವು ಇದ್ದೀವಿ ಸರ್. ಒಂದು 1000 ಜನರಿಗೆ ನೀವು ಕಣ್ಣು ನೀಡ್ತೀರಿ, ದೃಷ್ಟಿ ನೀಡ್ತೀರಿ ಅಂದರೆ ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಇಂಥ ಮಹತ್ ಕಾರ್ಯದಲ್ಲಿ ಒಂದು ಅನುವು ಮಾಡಿಕೊಟ್ಟಿದ್ದೀರಿ. ಏನು ದೇಸಾಯಿ ಕುಟುಂಬದ ಎಲ್ಲ ಬಂಧುಗಳಿಗೆ, ಇಲ್ಲಿ ನೆರೆದಿರುವಂಥ ಆ ಕುಟುಂಬದ ಎಲ್ಲ ಹಿತೈಷಿಗಳಿಗೆ, ಪತ್ರಕರ್ತರಿಗೆ ಎಲ್ರಿಗೂ ನಮಿಸುತ್ತಾ ನನ್ನ 4 ಮಾತುಗಳಿಗೆ ವಿರಾಮಗಳನ್ನು ನೀಡ್ತಾ ಇದ್ದೇನೆ.